ಸೊ ಟ್ರೆಡಿಷನ್ ಯು ಪಿ ಎಸ್ ಅಂದರೆ ಎವ್ರಿ 6 ಮಂತ್ಸ್ಗೆ ಆಸಿಡ್ ಹಾಕಿ ಡಿಸ್ಟಿಲ್ ವಾಟರ್ ಹಾಕಿ ಮೇಂಟೈನ್ ಮಾಡಲೇಬೇಕು. ಬಟ್ ನಮ್ಮ ಲಿಥಿಯಂ ಯು ಪಿ ಎಸ್ಗೆ ಟೋಟಲಿ ಝೀರೋ ಮೇಂಟೆನೆನ್ಸ್ ಇರುತ್ತೆ. ನೀವು ಇದಕ್ಕೆ ಯಾವುದೇ ಆಸಿಡ್ ಹಾಕಿ ಡಿಸ್ಟಿಲ್ ವಾಟರ್ ಹಾಕಿ ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದೀರಾ? ಸೊ ಹಾಗಾದ್ರೆ ನೀವು ಬನ್ನಿ ನಮ್ಮ ಬಸುಕಿ ಲಿಥಿಯಂ ಯು ಪಿ ಎಸ್ ಕಂಪನಿಗೆ. ನಿಮ್ಮ ಮನೆಗೂ ಪವರ್ ಬರುತ್ತೆ, ಹಾಗ ನಿಮ್ಮ ಜೀವನಕ್ಕೂ ಕೂಡ ಬೆಳಕಾಗುತ್ತೆ. ಕರ್ನಾಟಕದಲ್ಲೇ ಮೊದಲ ಲಿಥಿಯಂ ಯು ಪಿ ಎಸ್ ಕಂಪನಿ ಅಂದರೆ ಬಸುಕಿ ಲಿಥಿಯಂ ಯು ಪಿ ಎಸ್ ಅಂತ ಹೇಳ್ಬೋದು. ಆಲ್ ಓವರ್ ಇಂಡಿಯಾದಲ್ಲಿ 1 KV ಇಂದ 10 KV ವರೆಗೂ ಲಿಥಿಯಂ ಯು ಪಿ ಎಸ್ ಲಾಂಚ್ ಮಾಡಿದ್ದು ಅದು ಬಸುಕಿ ಲಿಥಿಯಂ ಯು ಪಿ ಎಸ್. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಒಂದು 15 ವರ್ಷಗಳ ಕಾಲ ಯು ಪಿ ಎಸ್ ಫೀಲ್ಡಲ್ಲಿ ವರ್ಕ್ ಮಾಡಿದ ಅನುಭವದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಯು ಪಿ ಎಸ್ ಅಂದರೆ ಎಲ್ಲರ ಮೈಂಡಲ್ಲೂ ದೊಡ್ಡದಾಗ ಒಂದು ಬ್ಯಾಟ್ರಿ, ದೊಡ್ಡದಾಗ ಒಂದು ಯು ಪಿ ಎಸ್, ದೊಡ್ಡ ಜಾಗ, ಆಸಿಡ್ ಲೀಕೇಜು, ಡಿಸ್ಟಿಲ್ ವಾಟರ್ ಎಲ್ಲರ ಮೈಂಡಲ್ಲಿ ಇರುತ್ತೆ. ಆದರೆ ಲಿಥಿಯಂ ಯು ಪಿ ಎಸ್ ಬಂದರೆ ನಿಮಗೆ ಯಾವುದೇ ಆ್ಯಸಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ, ಫಿಟ್ ಆ್ಯಂಡ್ ಫಾರ್ಗೆಟ್ ಆಗಿರುತ್ತೆ. ಈಸಿಲಿ ವಾಲ್ ಮೌಂಟ್ ಮಾಡ್ಕೋಬೋದು. ನೀವು ಬೇಕಂದ್ರೆ ಎಲ್ಲಿ ಬೇಕಲ್ಲಿ ಕ್ಯಾರಿ ಮಾಡ್ಬೋದು. ನೀವೇನಾದರೂ ತುಂಬ ಯು ಪಿ ಎಸ್ನ ನೋಡಿ ಯಾವ ಯು ಪಿ ಎಸ್ನ ಬೈ ಮಾಡೋದು ಅಂತ ಕನ್ಫ್ಯೂಷನ್ ಆಗಿ ಏನಾದರೂ ಕೂತಿದ್ದೀರಾ? ಹಾಗಾದರೆ ಈ ಕೂಡಲೇ ಸರ್ಚ್ ಮಾಡಿ ಗೂಗಲಲ್ಲಿ ವಿಚ್ ಈಸ್ ದ ಫಸ್ಟ್ ಆ್ಯಂಡ್ ಬೆಸ್ಟ್ ಲಿಥಿಯಂ ಯು ಪಿ ಎಸ್ ಮ್ಯಾನುಫ್ಯಾಕ್ಚರರ್ ಇನ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೂಗಲೇ ತೋರಿಸುತ್ತೆ ಬಸುಕಿ ಲಿಥಿಯಂ ಯು ಪಿ ಎಸ್ ಅಂತ. ಸೊ ಆಕ್ಚುಲಿ ಇವಾಗ ಕರ್ನಾಟಕದ ಎಲ್ಲ ಕಡೆನೂ ಕೂಡ ನಾವು ಕೊಡ್ತಾ ಇದೀವಿ. ಡಿಸ್ಟ್ರಿಕ್ಟಿಗೆ ಡಿಸ್ಟ್ರಿಬ್ಯೂಷನ್ ಬರ್ತಾರೆ, ಡೀಲರ್ಗೆ ಬಂದು ತಾಲೂಕ್ ಲೆವೆಲಲ್ಲಿ ಮತ್ತು ಸಿಟಿ ಲೆವೆಲಲ್ಲಿ ಕೊಡ್ತಾ ಇದೀವಿ. ಬಿಕಾಸ್ ಸೇಲ್ಸ್ಗೂ ಸಪೋರ್ಟ್ ಮಾಡ್ತೀವಿ. ಸರ್ವಿಸ್ ಅಂತ ಬಂದರೆ ಆಲ್ ಓವರ್ ದ ಕರ್ನಾಟಕ ಎಲ್ಲೇ ಇದ್ರೂ ಕೂಡ ಆನ್ ಸೆಟ್ಟಲ್ಲಿ ಫ್ರೀ ಸರ್ವಿಸ್ ಕಂಪನಿನೇ ಮಾಡಿಸ್ಕೊಡುತ್ತೆ. ಸರ್ ಇವಾಗ ಕಸ್ಟಮರ್ ಹತ್ರ ಆಲ್ರೆಡಿ ಬಜಾಜ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಸೊ ಅದಕ್ಕೆ ನಾವು EMI ಆಪ್ಷನ್ನ ಮಾಡಿಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಪದೇ ಪದೇ ಕರೆಂಟ್ ಹೋಗ್ತಾ ಇರುತ್ತೆ. ಸೊ ಗಂಟೆಗಟ್ಟಲೆ ಕಾದ್ರೂ ಕೂಡ ಕರೆಂಟ್ ಅನ್ನೋದೇ ಬರೋದೇ ಇಲ್ಲ. ಸೊ ಇಂಥ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಯು ಪಿ ಎಸ್ ಬ್ಯಾಟ್ರಿಗಳು. ಮಾರ್ಕೆಟಲ್ಲಿ ವೆರೈಟಿ ಆದಂತಹ ಯು ಪಿ ಎಸ್ಗಳು ಸಿಗುತ್ತೆ. ಆದರೆ ಇದರಲ್ಲಿ ಬೆಸ್ಟ್ ಯಾವುದು, ಟ್ರೆಂಡಿಂಗ್ ಯಾವುದಲ್ಲಿ ಇದೆ ಅಂದರೆ ಸೊ ಕರ್ನಾಟಕದ ಮೊಟ್ಟ ಮೊದಲ ಬಸುಕಿ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಲಿಥಿಯಂ ಯು ಪಿ ಎಸ್. ಸೊ ಈ ಒಂದು ಲಿಥಿಯಂ ಯು ಪಿ ಎಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದರ ಪವರ್ ಬ್ಯಾಕಪ್ ಯಾವ ಥರ ಇದೆ, ಸೊ ಗ್ಯಾರಂಟಿ ಏನು, ವ್ಯಾರಂಟಿ ಏನು, ಪ್ರೈಸಲ್ಲಿ ಯಾವ ಥರ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಕೊನೆ ತನಕ ವಿಡಿಯೋನ ನೋಡಿ. ವೀಕ್ಷಕರೇ, ಇವರೇ ನೋಡಿ ಅರ್ಚನಾ ಅಂತ. ಸೊ ಬಸುಕಿ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಲಿಥಿಯಂ ಯು ಪಿ ಎಸ್ನ ಪರಿಚಯ ಮಾಡಿಕೊಟ್ಟವ್ರು ನೀವು. ಸೊ ನಿಮ್ಮ ಕಂಪನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಮೇಡಮ್. ನಮಸ್ತೆ ವೀಕ್ಷಕರೇ. ಸೊ ನಮ್ಮದು ಬಸುಕಿ ಲಿಥಿಯಂ ಯು ಪಿ ಎಸ್ ಅನ್ನೋದು ಸ್ಟಾರ್ಟ್ ಆಗಿ ಆಲ್ರೆಡಿ 17 ಇಯರ್ಸ್ ಆಗಿದೆ. ಸೊ ನಾವು ಫಸ್ಟು ಟ್ರೇಡಿಂಗಲ್ಲಿ 13 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ನೆಕ್ಸ್ಟ್ ಬಂದು 4.5 ಇಯರ್ಸ್ ಜರ್ನಿ ಇನ್ ಬಸುಕಿ ಲಿಥಿಯಂ ಯು ಪಿ ಎಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಸೊ ಬನ್ನಿ ನಮ್ಮ ಬಸುಕಿ ಲಿಥಿಯಂ ಯು ಪಿ ಎಸ್ ಕಂಪನಿಲಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಡೀಟೇಲ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮಲ್ಲಿ ಫ್ರಮ್ 0.5 KV ಇಂದ 10 KW ಯು ಪಿ ಎಸ್ ಅವೈಲಬಿಲಿಟಿ ಇದೆ. ಸೊ ಒಂದು ಸ್ಮಾಲ್ ಫುಡ್ ಟ್ರಕ್ಕಿಗೆ ಯೂಸ್ ಆಗೋದ್ರಿಂದ ಹಿಡಿದು ಒಂದು ದೊಡ್ಡ ಮನೆಗೆ ಇರ್ಬೋದು, ಆಫೀಸ್ಗೆ ಇರ್ಬೋದು, ಎಲ್ಲ ರೀತಿ ಯು ಪಿ ಎಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ಹಾಗೆ ನಮ್ಮ ಬಸುಕಿ ಲಿಥಿಯಂ ಯು ಪಿ ಎಸ್ಗೆ ಏನೆಲ್ಲ ಫೀಚರ್ಸ್ ಇದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಯು ಪಿ ಎಸ್ ಬಂದು ಟೋಟಲಿ ಝೀರೋ ಮೇಂಟೆನೆನ್ಸ್ ಇರುತ್ತೆ, ನೋ ಆಸಿಡ್, ನೋ ಡಿಸ್ಟಿಲ್ ವಾಟರ್. ಸೊ ನಮ್ಮದು ಬಂದು ಜಸ್ಟ್ ಫಿಟ್ ಆ್ಯಂಡ್ ಫರ್ಗೆಟಬಲ್ ಆಗಿರುತ್ತೆ. ನೀವು ಈ ರೀತಿ ವಾಲ್ ಮೌಂಟ್ ಕೂಡ ಮಾಡ್ಬೋದು, ಈಸಿಯಾಗಿ ಮನೇಲಿ ಕ್ಯಾರಿ ಅಂದರೆ ಚಾರ್ಜ್ ಮಾಡಿಬಿಟ್ಟು ಬೇರೆ ಕಡೆ ಕೂಡ ಕ್ಯಾರಿ ಮಾಡಿ ಯೂಸ್ ಮಾಡ್ಬೋದು. ಸೊ ಬಿಕಾಸ್ ಇದು ಇನ್ಬಿಲ್ಟ್ ಅಲ್ಲೇ ಇರುತ್ತೆ, ಇನ್ವರ್ಟರ್ ಬ್ಯಾಟ್ರಿ ಒಂದೇ ಬಾಕ್ಸಲ್ಲೇ ಇರೋದ್ರಿಂದ ಈಸಿ ಟು ಕ್ಯಾರಿ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇವಾಗ ಫುಡ್ ಟ್ರಕ್ಕಲ್ಲಿ ಇರ್ಬೋದು, ಸೊ ಅಥವಾ ನೀವೇನೋ ಬಿಸ್ನೆಸ್ ಪರ್ಪಸ್ಗೆ ಔಟ್ಸೈಡ್ ತೊಗೊಂಡೋಗಿ ಯೂಸ್ ಮಾಡಬೇಕು ಅಂತೆಲ್ಲ ನಿಮಗೆ ಇರುತ್ತೆ. ಸೊ ಆವಾಗ ಈಸಿಯಾಗಿ ಚಾರ್ಜ್ ಮಾಡಿಬಿಟ್ಟು ಈಸಿಯಾಗಿ ಕ್ಯಾರಿ ಮಾಡಿ ಯೂಸ್ ಮಾಡ್ಬೋದು. ಓಕೆನಾ? ಸೊ ನಮ್ಮದು ಬಂದು ಮ್ಯಾಕ್ಸಿಮಮ್ 6 ಇಯರ್ಸ್ ವಾರಂಟಿ, 10 ಇಯರ್ಸ್ ಬ್ಯಾಟ್ರಿ ಲೈಫ್, 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ನ ಕೂಡ ಕೊಡ್ತಾ ಇದೀವಿ. ಸರ್ ಅಂದರೆ ಒಂದು ಸಲ ಬ್ಯಾಟ್ರಿ ಫುಲ್ಲು ಚಾರ್ಜ್ ಆಗಿ ಫುಲ್ಲು ಡಿಸ್ಚಾರ್ಜ್ ಆಗೋದನ್ನ ಒಂದು ಲೈಫ್ ಸೈಕಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 2500 ಟೈಮ್ಸ್ ಬ್ಯಾಟ್ರಿ ಚಾರ್ಜ್ ಆಗಿ ಡಿಸ್ಚಾರ್ಜ್ ಆಗುವಂಥ ಕೆಪಾಸಿಟಿ ಲಿಥಿಯಂ ಯು ಪಿ ಎಸ್ಗೆ ಇರುತ್ತೆ. ಸೊ ಹಾಗಾಗಿ ನಾವು 10 ಇಯರ್ಸ್ ಬ್ಯಾಟ್ರಿ ಲೈಫ್ನ ಕೊಡ್ತಾ ಇದೀವಿ. ಮೇಡಮ್, ಈಗ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಸೊ ಕರೆಂಟ್ ಹೋದ್ಮೇಲೆ ಇಮಿಡಿಯೇಟ್ ಆಗಿ ಯು ಪಿ ಎಸ್ಗಳು ಸ್ಟಾರ್ಟ್ ಆಗುತ್ತೆ, ಹೇಗೆ ಮೇಡಮ್? ಹೌದು ಸರ್, ಇದು ಬಂದು ಆ್ಯಕ್ಚುಲಿ ಪ್ಯೂರ್ಲಿ ಸೈನ್ ವೇವ್ ಔಟ್ಪುಟ್ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಇಮ್ಮಿಡಿಯೇಟ್ ಪವರ್ ಹೋಗಿದ ತಕ್ಷಣ ಟೇಕ್ ಓವರ್ ಮಾಡುತ್ತೆ. ವಿತಿನ್ ಲೆಸ್ ದನ್ 15 ಮಿನಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬೂಟಪ್ ಆಗಿ ವರ್ಕ್ ಮಾಡುತ್ತೆ ಸರ್ ನಮ್ಮ ಯು ಪಿ ಎಸ್. ಸರ್ ಹೌದು, ಈ ಟ್ರೆಡಿಷನ್ ಯು ಪಿ ಎಸ್ ಅಲ್ಲಿ ಏನಾಗುತ್ತೆ ಅಂದರೆ ಅವಾಗ ಆ್ಯಸಿಡ್ ಹಾಕಿ ಎವ್ರಿ 6 ಮಂತ್ಸ್ಗೆ ಮೇಂಟೈನ್ ಮಾಡಬೇಕು. ಅದೆಷ್ಟೇ ಮೇಂಟೈನ್ ಆದರೂ ಕೂಡ ಸೊ ಅದೇನಂದ್ರೆ ಒಂದು 3 to 4 ಇಯರ್ಸ್ಗೆ ಬ್ಯಾಟ್ರಿ ಫೇಲ್ಯೂರ್ ಆಗಿಬಿಡುತ್ತೆ. ಸೊ ಬಟ್ ನಮ್ಮದು ಲಿಥಿಯಂ ಯು ಪಿ ಎಸ್ ಆದರೆ ಇದು ಟೋಟಲಿ ಝೀರೋ ಮೇಂಟೆನೆನ್ಸ್ ಇರೋದ್ರಿಂದ ನೀವು ಇದಕ್ಕೆ ಯಾವುದೇ ಆ್ಯಸಿಡ್ ಹಾಕಿ ಡಿಸ್ಟಿಲ್ ವಾಟರ್ಗೆ ಮೇಂಟೈನ್ ಮಾಡೋ ಅವಶ್ಯಕತೆನೇ ಇರಲ್ಲ ಟೋಟಲಿ. ಸೊ ಮತ್ತೆ ಇದು ಬಂದು 10 ಇಯರ್ಸ್ ಲೈಫ್ ಯಾವ ರೀತಿ ಬರುತ್ತೆ ಅಂದರೆ ನಮ್ಮದು 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ ಇರುತ್ತೆ, ಅದು ಒಂದು. ಮತ್ತು ನಮ್ಮದು 6 ಇಯರ್ಸ್ ವಾರಂಟಿ ಕೊಡ್ತೀವಿ. ಬಿಕಾಸ್ ಈ 10 ಇಯರ್ಸ್ಗೆ ಟ್ರೆಡಿಷನ್ ಯು ಪಿ ಎಸ್ನ ಕಂಪೇರ್ ಮಾಡಿದಾಗ ಎವರಿ 3 ಇಯರ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದರೂ ಕೂಡ ಟೋಟಲ್ 10 ಇಯರ್ಸ್ಗೆ 3 ಟೈಮ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ನಮ್ಮ ಲಿಥಿಯಂ ಯು ಪಿ ಎಸ್ ಅಲ್ಲಿ 10 ಇಯರ್ಸ್ಗೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ? ಸೊ ಈ ರೀತಿ ಇರುತ್ತೆ ಸರ್.
ಸರ್ ಇವಾಗ ನಮ್ಮಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಫ್ರಮ್ 0.5 ಕೆವಿಂದ 10 ಕಿಲೋವಾಟ್ವರೆಗೂ ಯು ಪಿ ಎಸ್ ಅವೈಲಬಿಲಿಟಿ ಇದೆ. ಸೊ ಅದರಲ್ಲಿ ಫಸ್ಟ್ ಮಾಡಲ್ BD500 ಅಂತ. ಸೊ ಈ ಮಾಡಲು 0.5 KV, ಇದು 500 VA ಇರುತ್ತೆ, 400 ವ್ಯಾಟ್ಸ್ ಔಟ್ಪುಟ್ ಇರುತ್ತೆ, 50 AH ಬ್ಯಾಟ್ರಿ ಇರುತ್ತೆ. ಸೊ ಇದನ್ನು ನೀವು ಫುಡ್ ಟ್ರಕ್ ಬಿಸ್ನೆಸ್ಸಲ್ಲಿ ಓನ್ಲಿ ಲೈಟಿಂಗ್ಸ್ ಪರ್ಪಸ್ಗೆ ಮತ್ತು 5 to 6 ಲೈಟ್ಸ್ ಯೂಸ್ ಮಾಡಿದ್ರೆ ಸಾಕು ಅನ್ನೋರಿಗೆ ಇದನ್ನು ಆರಾಮಾಗಿ ಸಜೆಸ್ಟ್ ಮಾಡ್ಬೋದು. ಮತ್ತು ಮನೇಲೇ ಲೈಟ್ಸ್ ಮಾತ್ರ ರನ್ ಆಗಬೇಕು ಅಂದರೆ ಈ ಮಾಡಲ್ನ ಸಜೆಸ್ಟ್ ಮಾಡ್ತೀವಿ. ಹಾಗೆ ಓನ್ಲಿ ವರ್ಕ್ ಫ್ರಮ್ ಹೋಮ್ಗೆ ಒಂದು ಲ್ಯಾಪ್ಟಾಪು ವೈಫೈ ರೋಟರ್ ರನ್ ಆಗಬೇಕು ಅಂದರೆ ಸೊ ಆರಾಮಾಗಿ 4 hours ಬ್ಯಾಕಪ್ ಕೊಡುತ್ತೆ. ಸೊ ಅಂಥವ್ರಿಗೆ ಈ ಮಾಡಲ್ನ ಸಜೆಸ್ಟ್ ಮಾಡ್ಬೋದು ಸರ್. ಇವಾಗ ಯೂಶಲ್ ಆಗಿ ಫುಡ್ ಟ್ರಕ್ ಬಿಸ್ನೆಸ್ ಮಾಡೋರಿಗೆ ಮತ್ತು ಟ್ರಾವೆಲಿಂಗ್ ಮಾಡೋರಿಗೆ ಈ UPS ಈಸಿಯಾಗಿ ಮನೆಯಲ್ಲೇ ಚಾರ್ಜ್ ಮಾಡಿಬಿಟ್ಟು ಕ್ಯಾರಿ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಹಾಗೆ ಇವಾಗ ಇದು ವಾರಂಟಿ ಏನಿರುತ್ತೆ ಅಂತ ಕೇಳೋದಾದ್ರೆ ಬ್ಯಾಟ್ರಿಗೆ 3 years ವಾರಂಟಿ, ಇನ್ವರ್ಟರ್ಗೆ 2 years ವಾರಂಟಿ ಇರುತ್ತೆ. ಹಾಗೆ ನಿಮಗೆ ಒಳ್ಳೆ ಗುಡ್ ಬ್ಯಾಕಪ್ ಕೂಡ ಈ UPS ಕೊಡುತ್ತೆ ಸರ್. ಸೊ ನೆಕ್ಸ್ಟ್ ಮಾಡಲ್ ಬಂದು 2 kilowatt UPS. ಸೊ 2 KVಯಲ್ಲಿ 1600 ವ್ಯಾಟ್ಸ್ ಔಟ್ಪುಟ್ಟು, 200 AH ಬ್ಯಾಟ್ರಿ ಬರುತ್ತೆ. ಸೊ ಈ ಮಾಡಲ್ ಬಂದು BD2000 ಅಂತ. ಸೊ ನೆಕ್ಸ್ಟ್ ಈ ಸ್ಕೈ ಬ್ಲೂ ಕಲರ್ ಬಂದು BG2000 ಅಂತ. ಬೋತ್ ಆರ್ ಸೇಮ್ ಕೆಪಾಸಿಟಿ. ಸೊ ಓನ್ಲಿ ವಾರಂಟಿ ಡಿಫರೆನ್ಸ್ ಇರುತ್ತೆ. ಸೊ 1600 ವ್ಯಾಟ್ಸ್ ಔಟ್ಪುಟ್ಟು, 200 AH ಬ್ಯಾಟ್ರಿ ಇರುತ್ತೆ. ಇದು ಬಂದು 4 years ವಾರಂಟಿ ಇರುತ್ತೆ, ಇದು ಬಂದು 6 years ವಾರಂಟಿ ಇರುತ್ತೆ. ಓಕೆನಾ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂತ ನೀವು ಕೇಳೋದಾದರೆ, ಇವಾಗ ನಿಮ್ಮ ಮನೇಲಿ 3 BHK ಹೌಸು, 4 BHK ಹೌಸಸ್ ಇರುತ್ತೆ. ಸೊ ಅವಾಗ ಜಾಸ್ತಿ ಯೂಸೇಜ್ ಇರುತ್ತೆ. ಲೈಟ್ಸು, ಫ್ಯಾನ್ಸು, TV, ಮಿಕ್ಸಿ, ಲ್ಯಾಪ್ಟಾಪು, ಡೆಸ್ಕ್ಟಾಪು ಇದೆಲ್ಲ ಸ್ವಲ್ಪ ಯೂಸೇಜ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಈ ಮಾಡಲ್ನ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಇದು ಸ್ವಲ್ಪ ಬ್ಯಾಕಪ್ ಜಾಸ್ತಿನೇ ಬರುತ್ತೆ, ಬಿಕಾಸ್ ಇದು 200 AH ಬ್ಯಾಟ್ರಿ ಇರುತ್ತೆ. ಸೊ 2 kilowatt-ಅಲ್ಲಿ 200 AH ಇರೋದ್ರಿಂದ ಸೊ 3 ಲೈಟ್ಸು, 1 ಫ್ಯಾನು, 1 TV, ಎಮರ್ಜೆನ್ಸಿ ಪರ್ಪಸಲ್ಲಿ ಮಿಕ್ಸಿ ಇಷ್ಟು ಅಟ್ ಎ ಟೈಮಲ್ಲಿ ರನ್ ಮಾಡ್ತಾರೆ ಅಂದರೆ 7 to 8 hours ಬ್ಯಾಕಪ್ ಬರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಹಾಗೆ ಈ UPS ಅಲ್ಲಿ ಬಂದು 1 HP ಮೋಟರ್ ಕೂಡ ರನ್ ಮಾಡ್ಕೊಂಡು ಹಾಗೆ ಈ ಆಫೀಸ್ ಪರ್ಪಸಲ್ಲಿ ಲೇಸರ್ ಪ್ರಿಂಟರ್ ಕೂಡ ರನ್ ಮಾಡಬೇಕು, ಡೆಸ್ಕ್ಟಾಪ್ಸ್ ಎಲ್ಲ ರನ್ ಮಾಡಬೇಕು, CC ಕ್ಯಾಮ್ರಾಸ್ ಎಲ್ಲ ಲೋಡ್ ಜಾಸ್ತಿ ಇರುತ್ತೆ. ಸೊ ಅಂಥ ಪರ್ಪಸಲ್ಲಿ 2 KV ಸಜೆಸ್ಟ್ ಮಾಡ್ತೀವಿ ಸರ್. ಸೊ ನೆಕ್ಸ್ಟ್ ಮಾಡಲ್ ಬಂದು 3 KV ಬರುತ್ತೆ. 3 KV ಅಂದರೆ BK3000 LBC 4000 ಅಂತ ಮಾಡಲ್ ಬರುತ್ತೆ. ಸೊ ಆ್ಯಕ್ಚುಲಿ ಇದು ಬಂದು ಇವಾಗ ಡೂಪ್ಲೆಕ್ಸ್ ಹೌಸಸ್ ಇರುತ್ತೆ, ಮತ್ತು ಇವಾಗ ದೊಡ್ಡ ದೊಡ್ಡ ಆಫೀಸಸಲ್ಲಿ ಒಂದು 10 to 15 ಡೆಸ್ಕ್ಟಾಪ್ ರನ್ ಆಗಬೇಕು, ಮತ್ತು ಒಂದು 8 CC ಕ್ಯಾಮ್ರಾ ರನ್ ಆಗಬೇಕು, ಈ ರೀತಿ ಎಲ್ಲ ದೊಡ್ಡ ಯೂಸೇಜ್ ಇರುತ್ತೆ. ಸೊ ಅಂಥವ್ರಿಗೆ 3 KV ಬರುತ್ತೆ ಸರ್. ಸೊ ಇದು ಏನು ಕೆಪಾಸಿಟಿ ಬರುತ್ತೆ ಅಂತ ಕೇಳೋದಾದರೆ 2400 ವ್ಯಾಟ್ಸ್ ಔಟ್ಪುಟ್ಟು, ಸೊ 400 AH ಬ್ಯಾಟ್ರಿ ಬರುತ್ತೆ. ಸೊ ಇದು ಬ್ಯಾಟ್ರಿಗೆ ಬಂದು 5 years ವಾರಂಟಿ ಇರುತ್ತೆ, ಇನ್ವರ್ಟರ್ಗೆ 2 years ವಾರಂಟಿ ಇರುತ್ತೆ. ಹಾಗೆ ಯೂಶಲ್ ಆಗಿ ಒಂದು 800 ವ್ಯಾಟ್ಸ್ ನೀವು ಅಟ್ ಎ ಟೈಮಲ್ಲಿ ಲೋಡ್ ಕೊಡ್ತೀರಾ ಅಂದರೆ 4 to 5 years ಕಂಟಿನ್ಯೂ ರನ್ ಆಗುತ್ತೆ ಸರ್. ಈ ಮಾಡಲ್ ಬಂದು BD1000 ಅಂತ. ಇದು ಬಂದು 1250 VA 1000 ವ್ಯಾಟ್ಸ್ ಔಟ್ಪುಟ್ ಇರುತ್ತೆ. ಸೊ ಇದು ಬಂದು 100 AH ಬ್ಯಾಟ್ರಿ. ಸೊ 4 years ಬ್ಯಾಟ್ರಿ ವಾರಂಟಿ, ಇನ್ವರ್ಟರ್ 2 years ವಾರಂಟಿ ಇರುತ್ತೆ, ಬ್ಯಾಟ್ರಿ ಲೈಫ್ 10 years ಇರುತ್ತೆ. ಸೊ ನೀವು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು. ಸೊ ನಿಮ್ಮ ಮನೆಯಲ್ಲಿ ಫ್ಯಾನ್ಸು, ಲೈಟ್ಸು, TV, ಮಿಕ್ಸಿ, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, CC ಕ್ಯಾಮ್ರಾ ಎಲ್ಲನೂ ಕೂಡ ಇದರಲ್ಲಿ ರನ್ ಮಾಡ್ಬೋದು. ಈವನ್ ಹಾಫ್ HP ಮೋಟರು, ಶುಗರ್ ಕೇನ್ ಮಷಿನ್ ರನ್ ಆಗಬೇಕು ಅಂದರೂ ಕೂಡ ರನ್ ಆಗುತ್ತೆ, ಅಥವಾ ಹಾಲು ಕರಿಯೋ ಮಷಿನ್ ಇರುತ್ತೆ, ಹಾಫ್ HP ಇದ್ರೂ ಕೂಡ ಈ UPS ಅಲ್ಲಿ ರನ್ ಮಾಡ್ಬೋದು ಸರ್. ಸರ್ ಇದು ಬಂದು ಒಂದು ನಿಮ್ಮ ಮನೇಲಿ 3 ಲೈಟ್ಸು, 1 ಫ್ಯಾನು, 1 TV ಮತ್ತು ಎಮರ್ಜೆನ್ಸಿಲಿ ಮಿಕ್ಸಿ ಇದು ಕೂಡ ರನ್ ಮಾಡ್ಬೋದು. ಇಷ್ಟಕ್ಕೆ ಅಂದರೆ ಕಂಟಿನ್ಯೂ 3 to 4 hours ಬ್ಯಾಕಪ್ ಬರುತ್ತೆ ಸರ್. ಇವಾಗ ಯೂಶುವಲ್ ಆಗಿ ವರ್ಕ್ ಫ್ರಮ್ ಹೋಮ್ಗೆ ಅಂದರೆ ಒಂದು ಲ್ಯಾಪ್ಟಾಪು ಮತ್ತು ವೈಫೈ ರೂಟರು ಮತ್ತು ಒಂದು ಫ್ಯಾನು, ಒಂದು ಲೈಟು ಇಷ್ಟು ಯೂಸ್ ಮಾಡಿದ್ರೆ ಸಾಕಾಗಿರುತ್ತೆ. ಅಂಥವ್ರಿಗೆ ಈ ಮಾಡಲ್ ಬಂದು 4 hours-ಇಂದ 5 hours-ವರೆಗೂ ಬ್ಯಾಕಪ್ ಬರುತ್ತೆ. ಸೊ ಇದನ್ನು ಸಜೆಸ್ಟ್ ಮಾಡ್ತೀವಿ ಸರ್. ಸರ್ ನೆಕ್ಸ್ಟ್ ಮಾಡಲ್ ಬಂದು BK1250. ಇದು ಬಂದು 1250 VA 1000 ವ್ಯಾಟ್ಸ್ ಔಟ್ಪುಟ್ಟು, 150 AH ಬ್ಯಾಟ್ರಿ ಇರುತ್ತೆ. ಇದು 5 years ವಾರಂಟಿ ಇರುತ್ತೆ, 10 years ಬ್ಯಾಟ್ರಿ ಲೈಫ್ ಇರುತ್ತೆ. ಸೊ ಈ ಮಾಡಲ್ನ ನಿಮ್ಮ ಮನೆಯಲ್ಲಿ ಫ್ಯಾನ್ಸು, ಲೈಟ್ಸು, TV, ಮಿಕ್ಸಿ, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಇದು ಕೂಡ ರನ್ ಆಗುತ್ತೆ. ಮತ್ತು ನಿಮ್ಮ ಆಫೀಸಲ್ಲಿ ಇವಾಗ ಪ್ರಿಂಟರ್ ರನ್ ಮಾಡಬೇಕು ಅಂತ ಇರ್ತಾರೆ, ಪ್ರಿಂಟರ್ ಕೂಡ ರನ್ ಆಗುತ್ತೆ. ಮತ್ತು ಹೊಲದಲ್ಲಿ CC ಕ್ಯಾಮ್ರಾಸ್ ಎಲ್ಲ ರನ್ ಮಾಡಬೇಕು ಅಂತ ಇರ್ತಾರೆ. ಸೊ ಮತ್ತು ನಿಮ್ಮ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಅಂಥವ್ರಿಗೆ ಇವಾಗ ನೈಟ್ ಪರ್ಪಸಲ್ಲಿ UPS ಬೇಕು, ಲೈಕ್ ಪವರ್ ಹೋದಾಗ ಲೈಟ್ಸ್ ಇಲ್ಲ ಅಂದರೆ ಓಡಾಡೋಕ್ಕೆ ಆಗಲ್ಲ. ಸೊ ಅಂಥ ಪರ್ಪಸಲ್ಲಿ UPSನ ಸಜೆಸ್ಟ್ ಮಾಡ್ತೀವಿ. ಹಾಗೆ ಯೂಶಲ್ ಆಗಿ ಒಂದು ಹಾಫ್ HP ಮೋಟರು ಇತ್ತು ಅಂದರೂ ಕೂಡ ಈ ಮಾಡಲ್ ಸಜೆಸ್ಟ್ ಮಾಡ್ತೀವಿ ಸರ್. ಯೂಶಲ್ ಆಗಿ ಮನೇಲಿ 3 ಲೈಟ್ಸು, 1 ಫ್ಯಾನು, 1 TV, ಎಮರ್ಜೆನ್ಸಿಲಿ ಮಿಕ್ಸಿ ಇಷ್ಟು ರನ್ ಮಾಡಿಕೊಂಡು ಅಟ್ ಎ ಟೈಮಲ್ಲಿ ಇದು 5 to 6 hours ಬರುತ್ತೆ ಸರ್ ಈ ಮಾಡಲು. ಸೊ ನೆಕ್ಸ್ಟ್ ಮಾಡಲ್ ಬಂದು BG1250 ಅಂತ. ಸೊ ಆ್ಯಕ್ಚುಲಿ BK1250, BG1250 ಬೋತ್ ಆರ್ ಸೇಮ್ ಕೆಪಾಸಿಟಿ ಇರುತ್ತೆ. ಸೊ ಇದು ಕೂಡ 1250 VA 1000 ವ್ಯಾಟ್ಸ್ ಔಟ್ಪುಟ್, 150 AH ಬ್ಯಾಟ್ರಿ ಇರುತ್ತೆ. ಬಟ್ ಇದು ಬಂದು 6 years ವಾರಂಟಿ ಇರುತ್ತೆ, ಸಿಲ್ವರ್ ಕಲರ್ ಇರುತ್ತೆ ಸರ್. ಸೊ ಇದರಲ್ಲೂ ಕೂಡ ನೀವು ಯೂಶಲ್ ಆಗಿ ಮನೆಗೆ ಬೈ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇವಾಗ ಆಕ್ಸಿಜನ್ ಮಷಿನ್ ಇರುತ್ತೆ ವಯಸ್ಸಾದವರಿಗೆ. ಸೊ ಆಕ್ಸಿಜನ್ ಮಷಿನ್ ಕೂಡ ಆರಾಮಾಗಿ ರನ್ ಆಗುತ್ತೆ. ಮತ್ತು ಟೈಲರಿಂಗ್ ಮಷಿನ್ ಇರುತ್ತೆ. ಸೊ ಲೇಡೀಸು ಟೈಲರಿಂಗ್ ಕೂಡ ಮಾಡ್ಕೊಬೋದು ಈ UPSನ ಬೈ ಮಾಡಿ. ಸೊ ಲೈಕ್ ಕಲರು ಮತ್ತು ಪ್ರೈಸಲ್ಲಿ ಡಿಫ್ರೆಂಟ್ ಆಗುತ್ತೆ, ಮತ್ತು ವಾರಂಟಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಸರ್. ಸೊ ಹಾಗೆ ಇದೇ ಥರ 7.5 KVA, 5 KVA ಮತ್ತು 10 KV-ವರೆಗೂ UPS ಅವೈಲಬಿಲಿಟಿ ಇದೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ಮನೆಯಲ್ಲಿ ಸೊ ಡೂಪ್ಲೆಕ್ಸ್ ಹೌಸಸಲ್ಲಿ ಇವಾಗ AC ರನ್ ಆಗಬೇಕು, ಫ್ರಿಡ್ಜ್ ರನ್ ಆಗಬೇಕು ಅಂತ ಕೇಳೋ ಕಸ್ಟಮರ್ಸ್ಗೆ ಯೂಶಲ್ ಆಗಿ 5 KV, 7.5 KVಗೆ ಸಜೆಸ್ಟ್ ಮಾಡ್ತೀವಿ. ಹಾಗೆ ಸ್ವಲ್ಪ ದೊಡ್ಡ ಯೂಸೇಜಲ್ಲಿ ನಮಗೆ ಡೆಸ್ಕ್ಟಾಪ್ಸು, ಲ್ಯಾಪ್ಟಾಪ್ಸು ಮತ್ತು ಇವಾಗ ಹಾಸ್ಪಿಟಲ್ ಪರ್ಪಸ್ಗೆ, ಲಾಡ್ಜ್ ಪರ್ಪಸ್ಗೆ ಈ ಥರ, ಮತ್ತು ಬಿಲ್ಡಿಂಗಿಗೆ, ದೊಡ್ಡ ಬಿಲ್ಡಿಂಗಿಗೆ ಒಂದೇ UPS ಹಾಕುವಂಥವ್ರಿಗೆ ಸೊ ಈ ಥರ ಎಲ್ಲ ಬಂದು 10 KVಗೆ ಸಜೆಸ್ಟ್ ಮಾಡ್ತೀವಿ ಸರ್. ಸೊ ಇವಾಗ ಕಸ್ಟಮರ್ ಮನೇಲಿ ಬ್ಯಾಟ್ರಿ ಮಾತ್ರ ಹಾಳಾಗಿ
ಆಗಿರುತ್ತೆ, ಅವಾಗ ಇನ್ವರ್ಟರ್ ಮಾತ್ರ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕಸ್ಟಮರು ಬ್ಯಾಟ್ರೀಸ್ ಮಾತ್ರ ಬೈ ಮಾಡಬೇಕು ಅಂತ ಇರ್ತಾರೆ. ಅದರಲ್ಲೂ ಇವಾಗ ಟ್ರೆಂಡಿಂಗಲ್ಲಿ ಲೀಥಿಯಂ ಇರೋದ್ರಿಂದ ಲೀಥಿಯಮೇ ನೋಡ್ತಿರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಅವೈಲಬಿಲಿಟಿ ಇದೆ. ಸೊ ಇದು ಬಂದು LBC 1500 ಅಂತ. ಸೊ ಇದು 12 ವೋಲ್ಟ್ ಬ್ಯಾಟ್ರಿ ಇರುತ್ತೆ ಮತ್ತು ಇದು 150H ಅವೈಲಬಿಲಿಟಿ ಇರುವಂಥ ಬ್ಯಾಕಪ್ ಕೊಡುತ್ತೆ. ಇದು ಬಂದು LBC 3000 ಅಂತ. ಇದು 24 ವೋಲ್ಟ್ ಇರುತ್ತೆ. ಇದು 300H ಬ್ಯಾಟ್ರಿ ಇರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಏನು ಇನ್ವರ್ಟರ್ ವೋಲ್ಟೇಜ್ ಇರುತ್ತೆ ಅದಕ್ಕೆ ಸೂಟಬಲ್ ಆಗುವಂಥ ಬ್ಯಾಟ್ರಿ ಕೂಡ ಅವೈಲಬಿಲಿಟಿ ಇದೆ. ಇಫ್ ಇನ್ ಕೇಸ್ ಇನ್ನೂ ಜಾಸ್ತಿ ಕೆಪಾಸಿಟಿದು ಬೇಕು, 300Hಗಿಂತ ನನಗೆ 600H ಬೇಕು, ಲೈಕ್ ಈ ರೀತಿ ಅಂತ ಹೇಳಿದ್ರೆ ಸೊ ಇದನ್ನು ಸೀರೀಸ್ ಆಗಿ ಕನೆಕ್ಷನ್ ಮಾಡ್ಬೋದು. ಇದನ್ನೇ ಎರಡನ್ನ ಬೈ ಮಾಡ್ಬೋದು. ಹಾಗೆ ವಾರಂಟಿ ವಿಚಾರದಲ್ಲಿ ಬಂದ್ರಿ ಅಂದರೆ 5 ಇಯರ್ಸ್ ಎರಡಕ್ಕೂ ಕೂಡ ವಾರಂಟಿ ಇರುತ್ತೆ ಸರ್. ಸೊ ಆ್ಯಕ್ಚುಲಿ ಇವಾಗ ಕರ್ನಾಟಕದ ಎಲ್ಲ ಕಡೆನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಡಿಸ್ಟಿಕ್ಕಿಗೆ ಡಿಸ್ಟ್ರಿಬ್ಯೂಷನ್ ಬರ್ತಾರೆ, ಡೀಲರ್ಗೆ ಬಂದು ತಾಲೂಕು ಲೆವೆಲಲ್ಲಿ ಮತ್ತು ಸಿಟಿ ಲೆವೆಲಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಏನಾದರೂ ಕಂಪನಿಯಿಂದ ಸಪೋರ್ಟ್ ಇರುತ್ತೆ ಅಂತ ಕೇಳಿದ್ರೆ ಅಫ್ಕೋರ್ಸ್ ಖಂಡಿತ ಇರುತ್ತೆ. ಬಿಕಾಸ್ ಸೇಲ್ಸ್ಗೂ ಸಪೋರ್ಟ್ ಮಾಡ್ತೀವಿ. ಸರ್ವಿಸ್ ಅಂತ ಬಂದರೆ ಆಲ್ ಓವರ್ ದ ಕರ್ನಾಟಕ ಎಲ್ಲೇ ಇದ್ರೂ ಕೂಡ ಆನ್ ಸೆಟ್ಟಲ್ಲಿ ಫ್ರೀ ಸರ್ವಿಸ್ ಕಂಪನಿನೇ ಮಾಡಿಸ್ಕೊಡುತ್ತೆ. ಹಾಗೆ ನಿಮಗೆ ಏನು ಇದಕ್ಕೆ ಇನ್ವೆಸ್ಟ್ಮೆಂಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡ್ತಾ ಇರ್ತೀರಾ, ಹೌದು, ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಬಂಡವಾಳ ಇದರಲ್ಲಿ ನೀವು ಮಾಡ್ಬೋದು. ಅದೇ ರೀತಿ ಕಂಪನಿ ಕೂಡ ನಿಮಗೆ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್. ಇವಾಗ ಕಸ್ಟಮರ್ ಹತ್ರ ಆಲ್ರೆಡಿ ಬಜಾಜ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಸೊ ಅದಕ್ಕೆ ನಾವು EMI ಆಪ್ಷನ್ನ ಮಾಡಿಕೊಡ್ತೀವಿ. ಸೊ ಅವರು ಎಲ್ಲಿ ಇರ್ತಾರೆ ಅಲ್ಲೇ ಜಸ್ಟ್ ಒಂದು OTP ಏನು ಪ್ರೋಸೆಸ್ ಇರುತ್ತೆ ಅದು ಮಾಡಿಕೊಟ್ರೆ ಅವರು ಸಪೋರ್ಟ್ ಮಾಡಿದ್ರೆ ಸಾಕು, ಪ್ರೋಸೆಸ್ ಮೂವ್ ಮಾಡಿಕೊಡ್ತೀವಿ ಸರ್. ಅಫ್ಕೋರ್ಸ್ ಕಸ್ಟಮರೇ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಿ ಇನ್ಸ್ಟಾಲೇಷನ್ ಮಾಡ್ಕೊಬೋದು. ಬಿಕಾಸ್ ಇದು ವೆರಿ ಈಸಿ ಇದೆ ಪ್ರೋಸೆಸ್ಸು. ಫಸ್ಟು ಇನ್ಪುಟ್ ಔಟ್ಪುಟ್ ಕನೆಕ್ಷನ್ನ ಚೆಕಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಫಸ್ಟ್ ಇದನ್ನು ಇನ್ಪುಟ್ ಕನೆಕ್ಷನ್ ಕೊಡಬೇಕು. ಇನ್ಪುಟ್ ಅಂದರೆ ಚಾರ್ಜಿಂಗ್ ಆಗೋದಕ್ಕೆ, ಔಟ್ಪುಟ್ ಅಂದರೆ ಅವ್ರ ಮನೇಲಿರುವಂಥದ್ದು ಇಲ್ಲಿಗೆ ಕನೆಕ್ಷನ್ ಕೊಡಬೇಕು ಸರ್. ಓಕೆನಾ. ನೆಕ್ಸ್ಟು 2 MCB ಆನ್ ಮಾಡಬೇಕು. ನೆಕ್ಸ್ಟು ಪವರ್ ಆನ್ ಮಾಡಬೇಕು. ಓಕೆ. ನೆಕ್ಸ್ಟು ರೆಗ್ಯುಲೇಟೆಡ್ ಸಪ್ಲೈಗೆ ಇಡಬೇಕು. ಸೊ ಇಷ್ಟು ಪ್ರೋಸೆಸ್ ಮಾಡಿದ್ರೆ ಅಷ್ಟೇ ಈಸಿ ಇನ್ಸ್ಟಾಲೇಷನ್ ಆಗಿರುತ್ತೆ. ಆಮೇಲೆ ನಿಮಗೆ ಈಸಿಯಾಗಿ ಡಿಸ್ಪ್ಲೇ ಆನ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಬಸುಕಿ ಲಿಥಿಯಂ UPS ಅಂತ ಆಲ್ರೆಡಿ ನಿಮಗೆ ಡಿಸ್ಪ್ಲೇಲೇ ಶೋ ಆಗ್ತಾ ಇರುತ್ತೆ. ಓಕೆನಾ. ಸೊ ಈ ಮಾಡಲು ಇವಾಗ ನೋಡಿ ನಿಮಗೆ ಇಲ್ಲಿ ಬ್ಯಾಕಪ್ ಕೂಡ ಬ್ಲಿಂಕ್ ಆಗ್ತಾ ಇದೆ. ನೆಕ್ಸ್ಟು ಇಲ್ಲಿ ಮೈನ್ಸ್ ತೊಗೊಂಡಾಗ ಮೈನ್ಸ್ ಕೂಡ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬರುತ್ತೆ. ನಾನು ಇವಾಗ ಅಟ್ ಪ್ರೆಸೆಂಟ್ ಮೈನ್ಸ್ ಕೊಟ್ಟಿಲ್ಲ. ಮತ್ತು ಚಾರ್ಜಿಂಗ್ ಆಗಬೇಕಾದ್ರೆ ಚಾರ್ಜಿಂಗ್ ಕೂಡ ಇಂಡಿಕೇಷನ್ ಆನ್ ಆಗುತ್ತೆ. ನೆಕ್ಸ್ಟು ಏನಾದರೂ ಬ್ಯಾಟ್ರಿ ಫುಲ್ಲು ಲೋ ಆಯಿತು ಅಂದರೆ ಲೋ ಅಂತ ಇಂಡಿಕೇಷನ್ ಕೂಡ ಕೊಡುತ್ತೆ. ನೆಕ್ಸ್ಟು ಇದಕ್ಕೆ ಏನಾದರೂ ಓವರ್ಲೋಡ್ ನೀವು ಕೊಟ್ಟಿದ್ರೆ ಅಂದರೆ ಇದು ಮ್ಯಾಕ್ಸಿಮಮ್ 1000 ವ್ಯಾಟ್ಸ್ ಔಟ್ಪುಟ್ ಇರುತ್ತೆ. ಇದಕ್ಕಿಂತ ವ್ಯಾಟ್ಸು ಜಾಸ್ತಿ ಕೊಟ್ಟು ನೀವು ಯೂಸ್ ಮಾಡ್ತಿದ್ರೆ ಇಲ್ಲಿ ನಿಮಗೆ ಇಂಡಿಕೇಷನ್ ಕೊಡುತ್ತೆ. ಓಕೆನಾ. ಒಂದು ಸೌಂಡ್ ಕೂಡ ಕೊಡುತ್ತೆ, ಬೀಪ್ ಸೌಂಡು. ಸೊ ಅವಾಗ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸರ್. ಓಕೆ. ಇಷ್ಟೇ ಈಸಿ ಇನ್ಸ್ಟಾಲೇಷನ್ ಪ್ರೋಸೆಸ್ ಇರುತ್ತೆ. ಆಟೋಮೆಟಿಕ್ ಅದೇ ಚಾರ್ಜಿಂಗ್ ಆಗುತ್ತೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ. ನೆಕ್ಸ್ಟು ಯಾವಾಗ ಚಾರ್ಜ್ ಬೇಡವೋ ಆವಾಗ ಅದೇ ಆಟೋಮೆಟಿಕ್ ಸುಮ್ಮನೆ ಇರುತ್ತೆ. ವಿತಿನ್ ಲೆಸ್ ದೆನ್ 15 ಮಿನಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬೂಟಪ್ ಆಗುತ್ತೆ. ಮತ್ತು ಜಸ್ಟ್ ಓನ್ಲಿ 1 ಯೂನಿಟ್ ಪವರ್ನ ಮಾತ್ರ ಕನ್ಸ್ಯೂಮ್ ಮಾಡುತ್ತೆ ನಮ್ಮ UPS ಸರ್. ಮೇಡಮ್, ಇಷ್ಟೊತ್ತವರೆಗೂ ಲಿಥಿಯಂ UPS ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಸುಕಿ ಲಿಥಿಯಂ UPS ನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ಸೊ ಇವ್ರ ಹತ್ರ ಬರೀ UPS ಅಷ್ಟೇ ಅಲ್ಲ, ಇವರು ಬಿಸ್ನೆಸ್ಸನ್ನು ಮಾಡ್ತಾ ಇರೋರಿಗೆ ಒಂದು ಹೊಸ ಡೀಲರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಒಳ್ಳೆ ಪವರ್ ಬ್ಯಾಕಪ್ ಇರುವಂತಹ, ಈಸಿಯಾಗಿ ಇನ್ಸ್ಟಾಲ್ ಆಗುವಂತಹ, ಈಸಿಯಾಗಿ ಕ್ಯಾರಿ ಮಾಡುವಂತಹ ಈ ಒಂದು UPSಗಳನ್ನು ನಿಮ್ಮ ಆಫೀಸ್ಗಳಿಗೆ ಅಥವಾ ಮನೆಗಳಿಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದರೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಅಥವಾ ಇವರ ಒಂದು ಆಫೀಸ್ಗೆ ನೇರವಾಗಿ ಭೇಟಿಯನ್ನು ಮಾಡಬೇಕು ಅಂತಂದರೆ ಮಾಗಡಿ ರೋಡ್, ಸುಂಕುತ್ಕಟ್ಟೆ ಹತ್ರ ಮಾರುತಿ ಟೆಂಟ್ ರೋಡ್ ಹತ್ರ ಇವರ ಆಫೀಸ್ ಬರುತ್ತೆ. ಸೊ ಅಲ್ಲಿಗೆ ಬಂದು ಇವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟನ್ನು ಮಾಡ್ಬೋದು.